ಕೇರಳದ ವಾಯನಾಡಿನಲ್ಲಿ ಅತ್ಯಧಿಕ ಮಳೆ ಆದರೆ ಕಬಿನಿ ಜಲಾಶಯ ಭರ್ತಿಯಾಗುತ್ತೆ, ಅದರಿಂದ ಪ್ರವಾಹ ಕೂಡ ಉಂಟಾಗುತ್ತೆ. ಈಗ ಮಳೆಯ ಪ್ರಮಾಣ ಕೊಂಚ ತಗ್ಗಿದೆ. ಕೇರಳದ ವಾಯನಾಡಿನಲ್ಲಿ ಮಳೆ ಕೊಂಚ ತಗ್ಗಿದೆ. ಕಬಿನಿ ಜಲಾಶಯಕ್ಕೆ ಬರುವಂಥ ಒಳ ಹರಿವಿನ ಪ್ರಮಾಣದಲ್ಲೂ ಕೂಡ ಕಮ್ಮಿಯಾಗಿದೆ, ಹೊರ ಹರಿವಿನ ಪ್ರಮಾಣದಲ್ಲೂ ಕೂಡ ಕಮ್ಮಿಯಾಗಿದೆ. ಕಪಿಲಾ ನದಿ ಪಾತ್ರದ ಜನ ಪ್ರವಾಹದ ಇಳಿಮುಖ ಆಗಿರುವ ಕಾರಣಕ್ಕಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಪಿಲಾ ನದಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇತ್ತು. ಹೀಗಾಗಿ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಆತಂಕ ಜಾಸ್ತಿ ಆಗಿತ್ತು. ಮೈಸೂರು ಜಿಲ್ಲೆ ಬೀಚನಹಳ್ಳಿಯಲ್ಲಿರುವಂಥ ಜಲಾಶಯ ಕಬಿನಿ ಜಲಾಶಯದಿಂದ ನೀರನ್ನು ಹರಿಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ವೀರೀಶ್